ಅಪಘಾತಕ್ಕೆ ಸಾಮಾನ್ಯ ಜ್ಞಾನ ನಿರ್ಲಕ್ಷ್ಯ ಕಾರಣ ತಹಸೀಲ್ದಾರ್ ಸಂತೋಷ್ ಕುಮಾರ್ ಅರಸೀಕೆರೆ. ಇತ್ತೀಚೆಗೆ ಅಪಘಾತಗಳು ಹೆಚ್ಚುತ್ತಿವೆ. ಇದಕ್ಕೆ ಸೂಚನಾ ಫಲಕಗಳನ್ನು ಅನುಸರಿಸುವ ಸಾಮಾನ್ಯ ಜ್ಞಾನವನ್ನು ನಿರ್ಲಕ್ಷಿಸಿದಾಗ ದುರಂತಗಳು ಸಂಭವಿಸುತ್ತವೆ ಎಂದು ತಹಸೀಲ್ದಾರ್ ಸಂತೋಷ್ ಕುಮಾರ್ ಹೇಳಿದರು. ಅವರು ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಾರಿಗೆ ಇಲಾಖೆ ಹಮ್ಮಿಕೊಂಡಿದ್ದ ಅಪಘಾತ ಅರಿವು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಂಚಾರ ನಿಯಮಗಳು ಮತ್ತು ಚಿಹ್ನೆಗಳು ಹಾಗೂ ಇತರ ವಾಹನಗಳ ಚಾಲಕರು ನೀಡುವ ಸೂಚನೆಗಳನ್ನು ನಿರ್ಲಕ್ಷಿಸಿದಾಗ ಅಪಘಾತಗಳು ಸಂಭವಿಸುತ್ತವೆ. ನೀವು ಇಂಜಿನಿಯರ್ ವಿದ್ಯಾರ್ಥಿಗಳು, ಭವ್ಯ ರಾಷ್ಟ್ರ ನಿರ್ಮಾಣ ಮಾಡುವವರು. ನೀವು, ನಿಮ್ಮ ಬಗ್ಗೆ ಸಮುದಾಯ, ಪೋಷಕರು ಮತ್ತು ಈ ಕಾಲೇಜು ಪೂರ್ಣ ಭರವಸೆಯನ್ನು ಕನಸನ್ನು ಕಾಣುತ್ತಿದೆ. ಅತಿ ವೇಗ ಮತ್ತು ಆತುರ ಹಾಗೂ ನಿಯಮ ಉಲ್ಲಂಘನೆಯಿಂದ ಯುವಕರು ಅಪಘಾತಕ್ಕೆ ಬಲಿಯಾಗುವುದನ್ನು ಕಾಣುತ್ತಿದ್ದೇವೆ. ನಿಯಮಗಳನ್ನು ಪಾಲಿಸಿ ಪೋಷಕರ ಕನಸುಗಳನ್ನು ನನಸು ಮಾಡುವ ನಿಟ್ಟಿನಲ್ಲಿ ನಡೆಯಿರಿ ಎಂದು ಅವರು ಹೇಳಿದರು. ಸಾರಿಗೆ ಸಂಸ್ಥೆ ನಿರೀಕ್ಷಕ ಪದ್ಮನಾಭ ವಿದ್ಯಾರ್ಥಿಗಳಿಗೆ ಸಂಚಾರ ಸೂಚನಾ ಫಲಕಗಳ ಕುರಿತು ಪರೀಕ್ಷೆಯನ್ನು ನಡೆಸಿ ಬಹುಮಾನ ವಿತರಿಸಿ ಮಾತನಾಡಿ, ಪರವಾನಗಿ ರಹಿತ ಚಾಲನೆ, ಅಪರಾಧ, ಹೆಲ್ಮೆಟ್ ಧರಿಸದೆ ಬೈಕ್ ಓಡಿಸುವುದು, ಅಗತ್ಯ ದಾಖಲೆಗಳು ಇಲ್ಲದೆ ವಾಹನ ಚಾಲನೆ, ಅಪರಾಧ ಮತ್ತು ಅತಿವೇಗವು ಅಪಘಾತಕ್ಕೆ ಆಹ್ವಾನ ನೀಡುತ್ತದೆ. ಅಪಘಾತ ಸಾವು ಪ್ರಕರಣದಲ್ಲಿ ರಾಜ್ಯದಲ್ಲಿ ಜಿಲ್ಲೆಯು 2ನೇ ಸ್ಥಾನದಲ್ಲಿ ಇದ್ದರೆ ಅರಸೀಕೆರೆ ತಾಲೂಕು ಜಿಲ್ಲೆಯಲ್ಲಿ 2ನೇ ಸ್ಥಾನದಲ್ಲಿ ಇದೆ ಎಂದು ಅವರು ಹೇಳಿದರು. ಸಂಚಾರ ನಿಯಮ ಮತ್ತು ಸೂಚನಾ ಫಲಕಗಳನ್ನು ಅನುಸರಿಸುವುದರಿಂದ 100% ಅಪಘಾತಗಳನ್ನು ತಡೆಯಬಹುದು ಎಂದರು. ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಂಶುಪಾಲ ಕಂಚಿರಾಯ ಅವರು ಕಾಲೇಜು ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಿಕೊಟ್ಟ ತಹಸೀಲ್ದಾರ್ ಮತ್ತು ಪದ್ಮನಾಭ ಅವರಿಗೆ ಕೃತಜ್ಞತೆ ಹೇಳಿದರು. ವರದಿ ಎಚ್.ಡಿ. ಸೀತಾರಾಮ್, ಹಿರಿಯ ಪತ್ರಕರ್ತರು, ಅರಸೀಕೆರೆ. ಕಲಿಯುವ ಜ್ಞಾನವ ನೀಡಮ್ಮ, ಶಾಲೆಯು ಎಂಬುದು ನಮ್ಮಯ ಗುಡಿಯು, ಮಕ್ಕಳೇ ನಿನ್ನ ಭರಣ, ಬಾಲರು ಭಕ್ತರು ಗುರುಗಿರುವೆ, ವರಗಳ ನೀಡುತ್ತಾ ಸಲಹಮ್ಮ, ಮರೆಯದ ರೀತಿಲಿ ಪಾಠಗಳೆಲ್ಲವ ಕಲಿಯುವ. ಅತಿವೇಗ ಯಾವುದಕ್ಕೆ ಕಾರಣ? ಹಾಗಾಗಿ ತಮ್ಮ ಸ್ಪೀಡನ್ನು ಎಲ್ಲೆಲ್ಲಿ ಲಿಮಿಟ್ ಮಾಡ್ಕೋಬೇಕು ಅಲ್ಲಲ್ಲಿ ಲಿಮಿಟ್ ಮಾಡಿಕೊಂಡು ನಾವು ಹೋಗ್ತಾ ಇದ್ರೆ ಇನ್ನೂ ತುಂಬಾ ಅತ್ಯುತ್ತಮ ಒಂದು ಸಾಧನೆಯನ್ನು ತಾವು ಮಾಡ್ತೀರಾ ಅಂತ ಅನ್ಕೊಳ್ತಾ, ಈ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಯಾಕೆ ಬಂದ್ವಿ ಅಂತಂದ್ರೆ, ನಿನ್ನೆ ರಾತ್ರಿ ನಮ್ಮ ತಾಲೂಕು ತಹಶೀಲ್ದಾರ್ ಸಾಹೇಬರು ಫೋನ್ ಮಾಡಿ ನಮಗೆ ಹೇಳಿದ್ರು, ಈ ಥರ ನಾವು ಕಾರ್ಯಕ್ರಮವನ್ನು ಮಾಡೋಣ, ಯಾವುದಾದ್ರೂ ಡಿಗ್ರಿ ಕಾಲೇಜಲ್ಲಿ ಹಮ್ಮಿಕೊಳ್ಳೋಣ ಅಂತ ಹೇಳಿದ್ರು. ಆಯಿತು ಸರ್, ನಾವು ಹೇಳಿದಂತೆ ಹಮ್ಮಿಕೊಳ್ಳೋಣ ಅಂತ ಹೇಳಿದ್ವಿ. ಅದರಂತೆ ಬೆಳಿಗ್ಗೆ ಕೂಡ ಎಕ್ಸರ್ಸೈಸ್ ಕೊಟ್ಟಿದ್ರು. ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಾಡೋಣ ಮೊದಲನೇ ಕಾರ್ಯಕ್ರಮನ. ಮೊಬೈಲನ್ನು ಯೂಸ್ ಮಾಡುವಂಥದ್ದು, ಈ ರೀತಿಯಾದ ಉದಾಹರಣೆಗಳನ್ನು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ. ಪ್ರತಿನಿತ್ಯ ನಾವು ಎಷ್ಟು ಜನರಿಗೆ ನಾವು ಅರಿವನ್ನು ಮೂಡಿಸಲಿಕ್ಕೆ ಸಾಧ್ಯ? ಬಹಳಷ್ಟು ಕಮ್ಮಿ ಜನರಿಗೆ ನಾವು ಅರಿವನ್ನು ಮೂಡಿಸಲಿಕ್ಕೆ ಸಾಧ್ಯ. ಆದರೆ ಈ ತರ ಕಾರ್ಯಕ್ರಮ ಮಾಡೋ ಉದ್ದೇಶ ಏನು ಅಂತಂದ್ರೆ, ನಾವು ನಿಮ್ಮಲ್ಲಿ ಅರಿವನ್ನು ಮೂಡಿಸಿದ್ರೆ ನೀವು ನಿಮ್ಮ ಅಕ್ಕ, ಅಣ್ಣ, ತಮ್ಮ, ತಂಗಿ, ಸ್ನೇಹಿತರು, ಅಕ್ಕ ತಂಗಿಯರು, ಪಕ್ಕದ ಮನೆಯವರು, ಹೀಗೆ ಹಲವಾರು ರೀತಿಯಲ್ಲಿ ನಿಮ್ಮಿಂದ ಈ ಒಂದು ಅರಿವು ಕಾರ್ಯಕ್ರಮ ಮುಂದುವರಿತಾ ಹೋಗಬೇಕು ಅನ್ನೋದೇ ನಮ್ಮ ಈ ಒಂದು ಉದ್ದೇಶ. ಈ ಕಾರ್ಯಕ್ರಮ ಈ ಒಂದು ಸುಂದರ ಕಾರ್ಯಕ್ರಮದ ಅಧ್ಯಕ್ಷರಾಗಿ
ಎಲ್ಲ ಗೊತ್ತಾಗಿದ್ಯಾ? ಗೊತ್ತಾಯ್ತು ಅಲ್ವಾ? ಮರೆಯಲು ಸಹಜ. ಆದ್ರೆ ನಾವು ಯಾವುದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಲ್ಲ ಅದನ್ನು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಇಲ್ಲಿ ಮುಂದೆ ಕೂತಿದ್ದಾರೆ ಏನಾಗಿದೆ ಮೊದಲೇ ಆಗಿದ್ದು ಈಗ ಏನಾಗಿದೆ ಗೊತ್ತಿಲ್ಲ. ಸೊ ಅದು ಆಕ್ಸಿಡೆಂಟ್ ಆಗಿರಬಹುದು. ಏನಮ್ಮ ಆಕ್ಸಿಡೆಂಟ್ ಆಗಿದ್ದ ಕೇಳಿಸ್ಕೊಡ್ತಿಲ್ಲ, ಕೇಳಿಸ್ಕೊಡ್ತಿಲ್ಲ. ಕಣ್ಣು ಇಲ್ಲಿದೆ, ಕಿವಿ ಬೇರೆ ಕಡೆ ಇದೆ. ಆಯ್ತಾ? ಯಾಕೆ ಆ ಥರ ಆಯಿತು ಅಲ್ವಾ? ಯಾಕೆ ಆ ಥರ ಆಯಿತು? ಆಗಲೇ ಹೇಳಿದ್ರು, ನಮ್ಮ ಒಂದು ಅಜಾಗರೂಕತೆಯಿಂದ ನಾವು ಏನು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಕೆಲಸವನ್ನು ಮಾಡುವುದೇ ನಾವು ಮರೆತು ಹೋದಾಗ ಅಲ್ವಾ? ಮರೆತು ಹೋದಾಗ ಇಂತಹ ಆಕಸ್ಮಿಕ ಘಟನೆಗಳು ನಡೆಯುತ್ತದೆ. ಓಕೆ, ಸೊ ಇಲ್ಲಿ ಆಕ್ಸಿಡೆಂಟ್ಗಳು. ಸೊ ಇದು ಯಾಕಾಗುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಇಲ್ಲಿ ಡ್ರೈವಿಂಗ್ ಮಾಡ್ತಿರ್ತಾರಲ್ಲ, ಆಯ್ತಾ? ಅದು ಯಾಕಾಗುತ್ತೆ ಅಂತಂದ್ರೆ ಡ್ರೈವಿಂಗ್ ಮಾಡ್ತಾನೆ ಇರ್ತಾರಲ್ಲ ಅವ್ರು ಒಬ್ಬರದೇ ತಪ್ಪಲ್ಲ. ಆಯ್ತಾ? ಅವರೊಬ್ಬರೇ ಯಾವುದೇ ತಪ್ಪುಗಳನ್ನ ಮಾಡೋದಿಲ್ಲ. ನಾವು ಪೆಡಸ್ಟ್ರಿಯನ್ಸ್ಗಳನ್ನ ಅವರು ಕೂಡ ನಡ್ಕೊಂಡು ಓಡಾಡ್ತಿರ್ತೀವಿ. ಇವಾಗಲೇ ಎಲ್ಲರೂ ಕೂಡ ಗಾಡಿಯನ್ನ ಓಡಿಸೋದಕ್ಕೆ ಕಳಿಸ್ತಾರಲ್ಲ, ನಾವೇನಿದ್ರು ಕೂಡ ನಡ್ಕೊಂಡು ಓಡಾಡೋದಕ್ಕೆ ನಮಗೆ ಎಲಿಜಿಬಿಲಿಟಿ ಇದೆ. ಸೊ ನಡ್ಕೊಂಡು ಯಾರು ಓಡಾಡಬೇಕು? 5 ಜನರು ಕೂಡ ಜೊತೆಯಲ್ಲಿ ಕೈ ಹಿಡ್ಕೊಂಡು ಮಾತಾಡಿಕೊಂಡು ಓಡಾಡ್ತಾ ಇರ್ಬೇಕು. ಅವರೊಳಗೆ 5 ಜನನ ನಡ್ಕೊಂಡು ಹೋದ್ರೆ ಒಂದು ವೆಹಿಕಲ್ ಹೋಗೋ ಪಾಸ್ ಆಗೋ ಜಾಗದಲ್ಲಿ ನಾವು ನಡ್ತೀವಿ ಅಲ್ವಾ? ಓಕೆ, ಸಂಚಾರಿ ನಿಯಮಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ನಾವು ರಸ್ತೆಯಲ್ಲಿ ಸಂಚರಿಸುತ್ತಿರುವಾಗ ಯಾವ ಬದಿಯಲ್ಲಿ ಸಂಚರಿಸಬೇಕು? ಲೆಫ್ಟ್. ಹೌದಾ? ಲೆಫ್ಟ್. ಬಲಭಾಗದಲ್ಲಿ ನಡ್ಕೊಂಡು ಹೋಗ್ಬೇಕು ಅಲ್ವಾ? ಸೊ ನೀವು ಲೆಫ್ಟಲ್ಲಿ 5 ಜನ ಕೂಡ ನಡ್ಕೊಂಡು ಹೋಗ್ತಾ ಇದ್ದೀರಿ. ನಿಮಗೆ ಕಣ್ಣುಗಳೆಲ್ಲವೂ ಕೂಡ ಮುಂದೆ ಇರೋದು ಗುದ್ದುಕೊಂಡು ಹೋಗುತ್ತೆ. ಗೊತ್ತಾಗುತ್ತೆ ನಿಮಗೆ? ನೀವು ಅಷ್ಟೊಂದು ಒತ್ತಡಾಗಿದ್ದೀರಿ. ಸೊ ನೀವು ರಸ್ತೆಯಲ್ಲಿ ಸಂಚರಿಸುತ್ತಿರುವಾಗ ಯಾವತ್ತು ನಡೆದುಕೊಂಡು ಹೋಗುವಾಗ ಬಲಬದಿಯಲ್ಲಿಯೇ ನಡ್ಕೊಂಡು ಹೋಗ್ಬೇಕು. ಗೊತ್ತಾಗುತ್ತಲ್ಲ? ಅಟ್ಲೀಸ್ಟ್ ನೀವು ಮುಂದೆ ಬರೋದು ನಿಮಗೆ ಕಾಣಿಸ್ತದೆ. ಅವನು ಬರ್ತಿದ್ದವನು ಅವನು ಆ ಕಡೆ ಹೋದ್ರೆ ಪರವಾಗಿಲ್ಲ, ಈ ಕಡೆ ಬರ್ತಿದ್ದಾನೆ ಅಂತ ನೀವು ಇನ್ನು ರೈಟಿಂಗ್ ಶಿಫ್ಟ್ ಆಗ್ಬೇಕು. ಆಯ್ತಾ? ಸೊ ಅದು ನಿಮ್ಮ ಮೈಂಡ್ ಅಲ್ಲಿ ಇರಲಿ. ಯಾವತ್ತೂ ಕೂಡ ನಡ್ಕೊಂಡು ಓಡಾಡೋ ಸಂದರ್ಭದಲ್ಲಿ ರಸ್ತೆಯ ಬಲಬದಿಯಲ್ಲಿಯೇ ನಾವು ನಡೆದುಕೊಂಡು ಹೋಗಬೇಕು. ವೆಹಿಕಲ್ ಹೋಗುವಾಗ ಎಡಭಾಗದಲ್ಲಿ ಹೋಗ್ಬೇಕು. ಆಯ್ತಾ? ಅವುಗಳೆಲ್ಲರೂ ಕೂಡ ಬಸ್ ಅಲ್ಲಿ ಓಡಾಡ್ತೀವಿ. ಬಸ್ ಹೆಲ್ಮೆಟ್